ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ದ ಕೆಮಿಕಲ್ ಚೇಂಜಸ್ ರಿಯಾಕ್ಷನ್ಸ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಆ್ಯಂಡ್ ಫಿಸಿಕಲ್ ಚೇಂಜಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಆ್ಯಕ್ಟಿವಿಟಿನ ಕಂಟಿನ್ಯೂ ಮಾಡೋಣ. ಇನ್ನೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ, ಹೌ ದ ಕೆಮಿಕಲ್ ರಿಯಾಕ್ಷನ್ ಅಂತೇಳಿ ನೋಡೋದಕ್ಕೆ ರಾಸಾಯನಿಕ ಕ್ರಿಯೆಗಳು ಹೇಗೆ ನಡೆಯುತ್ತೆ ಅಂತೇಳಿ. ಟೇಕ್ ಎ teaspoonful of vinegar or lemon juice in a test tube. ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ವಿನಿಗರ್ ಆದರೂ ತೊಗೊಳ್ಳಿ ಅಥವಾ ಲೆಮನ್ ಜ್ಯೂಸ್, ನಿಂಬೆಹಣ್ಣಿನ ರಸ, ಅದನ್ನು ಬೇಕಾದ್ರೆ ಯಾವುದು ನಿಮಗೆ ಸಿಗುತ್ತೆ ಅದನ್ನು ತೊಗೊಳ್ಳಿ. ಆ್ಯಡ್ ಎ ಪಿಂಚ್ ಆಫ್ ಬೇಕಿಂಗ್ ಸೋಡಾ, ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಟು ಇಟ್, ಅಡಿಗೆ ಸೋಡಾ ಅಂತ ಕರಿತೀವಲ್ಲ ಅದನ್ನು ಸ್ವಲ್ಪ ತಗೊಳ್ಳಿ. ಅದಕ್ಕೆ ತಗೊಂಡು ನಿಂಬೆಹಣ್ಣಿನ ರಸಕ್ಕೆ ಸ್ವಲ್ಪ ಅಡಿಗೆ ಸೋಡಾ ಒಂದು ಚಿಟಿಕೆಯಷ್ಟು ಹಾಕಿ. ವಾಟ್ ಯು ಅಬ್ಸರ್ವ್, ಏನನ್ನು ಗಮನಿಸ್ತೀರಾ? You would hear a fizzing, bubbling sound and see the gas bubbles forming. ನೀವು ಒಂಥರ ಅನ್ನುವಂತಹ ಗುಳ್ಳೆಗಳು ಉಂಟಾಗುವಂತಹ ಶಬ್ದದೊಂದಿಗೆ ಗುಳ್ಳೆಗಳ ಬಿಡಿಯಾದ ಗ್ಯಾಸ್ ಮತ್ತು ಒಂದು ರೀತಿಯ ಒಂದು ಅನಿಲ ಉಂಟಾಗೋದನ್ನು ಗಮನಿಸ್ತೀರಾ, ಉಂಟಾಗುತ್ತೆ. ಪಾಸ್ ದಿಸ್ ಗ್ಯಾಸ್ ಥ್ರೂ ಫ್ರೆಶ್ಲಿ ಪ್ರಿಪೇರ್ಡ್ ಲೈಮ್ ವಾಟರ್ ಕ್ಯಾಪ್ಟ್ ಇನ್ ಅನದರ್ ಟೆಸ್ಟ್ ಟ್ಯೂಬ್ ಆಸ್ ಶೋನ್ ಇನ್ ಫಿಗರ್ 5.3. ಈ ರೀತಿ 2 ಟೆಸ್ಟ್ ಟ್ಯೂಬ್ ತೊಗೋಬೇಕು. ಒಂದು ವಿನಿಗರ್ ಆ್ಯಂಡ್ ಬೇಕಿಂಗ್ ಸೋಡಾ ಈ ಟೆಸ್ಟ್ ಟ್ಯೂಬಲ್ಲಿ ಇರುತ್ತೆ. ಅದನ್ನು ಹಾಕಿರ್ತಿರಲ್ಲ, ಇದಕ್ಕೆ ರಬ್ಬರ್ ಕಾಕ್ ಮುಕ್ಕಳು, ಇದಕ್ಕೆ ಪೈಪನ್ನು ಅಟ್ಯಾಚ್ ಮಾಡಿ ಈ ಇನ್ನೊಂದು ಸುಣ್ಣದ ತಿಳಿ ನೀರನ್ನು ತೊಗೊಂಡಿರ್ತಿರಲ್ಲ ಆ ಟೆಸ್ಟ್ ಟ್ಯೂಬ್ಗೆ ಇಲ್ಲಿ ಇಷ್ಟಿಗೆ ಸೋಡಾ ಹಾಕಿದಾಗ ಅದರಿಂದ ಉಂಟಾಗುತ್ತಲ್ಲ ಅನಿಲ, ಅದನ್ನು ನೇರವಾಗಿ ಇನ್ನೊಂದು ಟೆಸ್ಟ್ ಟ್ಯೂಬ್ ಸುಣ್ಣದ ತಿಳಿ ನೀರಿಗೆ ಹೋಗುವಂತೆ ಅದನ್ನು ಹಾಯಿಸ್ಬೇಕು. ವಾಟ್ ಡು ಯು ಅಬ್ಸರ್ವ್, ಏನನ್ನ ಗಮನಿಸ್ತೀನಿ? ದ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ. ಯಾವಾಗ ಇಲ್ಲಿ ಬಿಡುಗಡೆ ಆದಂತಹ ಈ ಗಾಳಿ ಇದಕ್ಕೆ ಹೋಗುತ್ತೆ ಸುಣ್ಣದ ತಿಳಿ, ಇದು ಬಿಳಿ ಬಣ್ಣವಾಗಿ ಹಾಲಿನ ಬಿಳಿ ಬಣ್ಣಕ್ಕೆ ಬದಲಾಗುತ್ತೆ. ವಾಟ್ ಯು ಇನ್ಫರ್ ಅಬೌಟ್ ದ ಗ್ಯಾಸ್ ಫಾರ್ಮ್ಡ್ ಬೈ ಮಿಕ್ಸಿಂಗ್ ವಿನಿಗರ್ ಅಂಡ್ ಬೇಕಿಂಗ್ ಸೋಡಾ? ಹಾಗಾದ್ರೆ ವಿನಿಗರು ಮತ್ತು ಬೇಕಿಂಗ್ ಸೋಡಾವನ್ನು ಮಿಕ್ಸ್ ಮಾಡಿದಾಗ ಅಥವಾ ನಿಂಬೆಹಣ್ಣು ರಸಕ್ಕೆ ಒಂದು ಚಿಟಿಕೆ ಅಡಿಗೆ ಸೋಡಾ ಹಾಕಿದಾಗ ಯಾವ ಅನಿಲ ಉಂಟಾಗಿರ್ಬೋದು, ಯಾವ ಅನಿಲಗ ಬಿಡುಗಡೆ ಆಗಿರ್ಬೋದು? ದಿಸ್ ಇಂಡಿಕೇಟ್ಸ್ ದಟ್ ದ ಗ್ಯಾಸ್ ಫಾರ್ಮ್ಡ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಇದು ಏನನ್ನು ತೋರಿಸುತ್ತೆ? ಅಲ್ಲಿ ಬಿಡುಗಡೆ ಆದಂತಹ ಅನಿಲ ಇಂಗಾಲದ ಡೈಆಕ್ಸೈಡ್ ಎಂಬುದು ತಿಳಿಯುತ್ತದೆ, ಕಾರ್ಬನ್ ಡೈಆಕ್ಸೈಡ್ ಉಂಟಾಗಿದೆ ಅಂತ ಗೊತ್ತಾಗುತ್ತೆ. ದಿಸ್ ಆಕ್ಟಿವಿಟಿ ಕ್ಯಾನ್ ಆಲ್ಸೋ ಬಿ ಪರ್ಫಾರ್ಮ್ಡ್ ಯೂಸಿಂಗ್ 2 small used bottles instead of test tubes and a flexible straw as shown in figure 5.3b. ನಿಮಗೆ ಈ ರೀತಿಯಾದಂತಹ ಒಂದು ಫೆಸಿಲಿಟಿ ಸಿಗಲಿಲ್ಲ ಅಂದರೆ ನೀವೇ ಮನೆಯಲ್ಲಿ ಈ ರೀತಿ 2 ಬಾಟಲ್ನ ತೊಗೊಂಡು ಅದಕ್ಕೆ ಸ್ಟ್ರಾ ಪೈಪ್ನ ಹಾಕ್ಕೊಂಡು ಈ ರೀತಿ ಎಕ್ಸ್ಪೆರಿಮೆಂಟ್ನ ಮಾಡಿ ನೋಡ್ಬೋದು. ಇದೇನು ಅಂತ ಅಪಾಯ ಇಲ್ಲ, ಮನೆಗಳಲ್ಲಿ ಎಲ್ಲ ಸ್ಟೂಡೆಂಟ್ಸು ಸಹ ನೀವು ಇದನ್ನು ಒಂದ್ಸಲ ಮಾಡಿ ನೋಡಿ. ಇಟ್ಸ್ ಅಮೇಝಿಂಗ್. ನಿಮಗೆ ಒಂಥರ ಆಶ್ಚರ್ಯ ಆಗುತ್ತೆ. ಸುಣ್ಣದ ನೀರು ಇರುತ್ತಲ್ಲ, ನಿಮ್ಮ ಮನೆಗಳಲ್ಲಿ ಸುಣ್ಣ ಇದ್ದರೆ ಸುಣ್ಣದ ನೀರು ಮಾಡಿಕೊಂಡು ಅದಕ್ಕೆ ಇದನ್ನು ಹಾಯಿಸಿದಾಗ ಬಿಳಿ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಇದನ್ನು ಮಾಡಿ ಅದನ್ನು ಕಮೆಂಟ್ ಮಾಡಿ. ರಿಯಾಕ್ಷನ್ ಆಫ್ ವಿನಿಗರ್ ಆ್ಯಂಡ್ ಬೇಕಿಂಗ್ ಸೋಡಾ, ಯಾವ ರೀತಿ ಅಡಿಗೆ ಸೋಡಾ ಮತ್ತು ವಿನಿಗರು ನಡುವೆ ಉಂಟಾಗಿರ್ತಕ್ಕಂಥ ಪ್ರಕ್ರಿಯೆ ಇದು. ಬಬಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದನ್ನು ಕೊಟ್ಟಿದ್ದಾರೆ. ಸಿನ್ಸ್ ಎ ನ್ಯೂ ಸಬ್ಸ್ಟೆನ್ಸಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಫಾರ್ಮ್ಡ್ ಇನ್ ದಿಸ್ ರಿಯಾಕ್ಷನ್. ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಎಂಬ ಹೊಸ ಉತ್ಪನ್ನ ಉಂಟಾಗಿರೋದು ಗೊತ್ತಾಯಿತು. ಅದು ನ್ಯೂ ಸಬ್ಸ್ಟೆನ್ಸಸ್ ಅಲ್ವಾ, ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ಡ್. ವಿ ಸೇ ದಟ್ ದ ಕೆಮಿಕಲ್ ಚೇಂಜಸ್ ಆಸ್ ಅಕರ್ಡ್ ಹಿಯರ್ ಆಸ್ ವೆಲ್. ಇಲ್ಲಿ ನಾವು ಏನನ್ನು ನೋಡ್ಬೋದು, ಇಲ್ಲಿ ಉಂಟಾಗಿರ್ತಕ್ಕಂಥ ರಾಸಾಯನಿಕ ಬದಲಾವಣೆಯನ್ನು ನಾವು ಹೇಳ್ಬೋದು. ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆ್ಯಸ್, ಏನೇನು ರೆಪ್ರೆಸೆಂಟ್ ಮಾಡುತ್ತೆ? ವಿನಿಗರ್ ಪ್ಲಸ್ ಬೇಕಿಂಗ್ ಸೋಡಾ. ವಿನಿಗರು ಮತ್ತು ಬೇಕಿಂಗ್ ಸೋಡಾ ಏನನ್ನು ಅವೆರಡನ್ನು ಮಿಕ್ಸ್ ಮಾಡಿದಾಗ ಏನು ಉಂಟಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್, CO2, ಇಂಗಾಲದ ಡೈಆಕ್ಸೈಡ್ ಪ್ಲಸ್ ಅದರ್ ಸಬ್ಸ್ಟೆನ್ಸ್, ಈ ಥರ ವಸ್ತು ಉಂಟಾಗುತ್ತೆ. ರಿಪೀಟ್ ದ ಅಬೌವ್ ಆಕ್ಟಿವಿಟಿ ಯೂಸಿಂಗ್ ಬೇಕಿಂಗ್ ಸೋಡಾ ಪ್ಲಸ್ ವಾಟರ್. ಇದೇ ಆಕ್ಟಿವಿಟಿನ ನೀವು ನೀರಿಗೆ ಬೇಕಿಂಗ್ ಸೋಡಾವನ್ನು ಹಾಕಿ ನೋಡಿ. ಡು ಯು ಅಬ್ಸರ್ವ್ ಎನಿ ಬಬಲ್ಸ್ ಫಾರ್ಮೇಷನ್? ನೀರಿಗೆ ಅಡಿಗೆ ಸೋಡಾ ಏನಾದರೂ ಸ್ವಲ್ಪ ಹಾಕಿದ್ರೆ ಯಾವ್ದಾದ್ರು ಗುಳ್ಳೆಗಳು ಉಂಟಾಗುತ್ತಾ? ಇಲ್ಲ. ಇಸ್ ದೇರ್ ಎನಿ ಫಿಸಿಕಲ್ ಆರ್ ಕೆಮಿಕಲ್ ಚೇಂಜ್? ಇದನ್ನು ನಾವು ಫಿಸಿಕಲ್ ಅಥವಾ ಕೆಮಿಕಲ್ ಚೇಂಜ್ ಅಂತ ಯಾವುದನ್ನು ಕರೆಯುವುದು? ಯಾವ ಒಂದು ಬದಲಾವಣೆ ಇದು? ಇಲ್ಲಿ ಯಾವುದೇ ರೀತಿ ಹೊಸ ಉತ್ಪನ್ನ ಉಂಟಾಗಿಲ್ಲ, ಹಾಗಾಗಿ ಇದು ಕೆಮಿಕಲ್ ಚೇಂಜ್ ಅಂತೂ ಆಗಲ್ಲ. ಇದು ಓನ್ಲಿ ಫಿಸಿಕಲ್ ಚೇಂಜ್. ಹಾಗಾಗಿ ಇದು ನೀರಾಗಿರುತ್ತೆ, ಬೇಕಿಂಗ್ ಸೋಡಾ ಕರಗುತ್ತೆ, ಬಟ್ ಏನು ಬದಲಾವಣೆ ಉಂಟಾಗಲ್ಲ. ಹಾಗಾಗಿ ಅದು ಭೌತ ಬದಲಾವಣೆ ಅಂತ ಕರೀಬೋದು. ನೆಕ್ಸ್ಟ್ 5.3 ನೋಡಿ. ಸಮ್ ಅದರ್ ಪ್ರೊಸೆಸಸ್ ಇನ್ವಾಲ್ವಿಂಗ್ ಕೆಮಿಕಲ್ ಚೇಂಜಸ್. ರಾಸಾಯನಿಕ ಬದಲಾವಣೆಯಲ್ಲಿ ಇತರ ವಸ್ತುಗಳ
ಇತರ ವಸ್ತುಗಳು ಬೇರೆ ಅದರ ಬೇರೆ ಯಾವ ರೀತಿ ಒಳಗೊಳ್ಳುತ್ತೆ, ರಾಸಾಯನಿಕ ಬದಲಾವಣೆಯನ್ನು ಉಂಟು ಮಾಡುವಂಥ ಇತರ ವಸ್ತುಗಳು ಯಾವುದಾದ್ರು ರಾಸಾಯನಿಕ ಬದಲಾವಣೆಗೆ ಒಳಗಾಗುತ್ತೆ ಅಂತೇಳಿ 5.3.1 ನೋಡಿ. ರಸ್ಟಿಂಗ್. ಫಸ್ಟ್ ಒನ್ ರಸ್ಟಿಂಗ್ ಅಂದರೆ ಏನು ಹೇಳಿ? ತುಕ್ಕು ಹಿಡಿಯುವಿಕೆ. ರಸ್ಟೆಡ್ ಐರನ್ ನೇಲ್ಸ್ ನೋಡಿದ್ರೆ ಅದೆಲ್ಲ ನಿಮ್ಮ ಮನೆಗಳಲ್ಲಿ ತುಕ್ಕಿಡ್ದಿರ್ತಕ್ಕಂಥ ಮೊಳೆಗಳು, ಕಬ್ಬಿಣದ ವಸ್ತುಗಳು ಅದೆಲ್ಲ. ಇನ್ ದ ರಸ್ಟಿಂಗ್ ಆಫ್ ಐರನ್ ವಿಚ್ ಯು ಸ್ಟಡಿಡ್ ಇನ್ ದ ಚಾಪ್ಟರ್ ದ ವರ್ಡ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಈ ಲಾಸ್ಟ್ ಲೆಸನಲ್ಲೇ ಲೋಹಗಳು ಮತ್ತು ಅಲೋಹಗಳು ಎಂಬ ಲೆಸನಲ್ಲಿ ಆಲ್ರೆಡಿ ರಸ್ಟಿಂಗ್ ಬಗ್ಗೆ, ತುಕ್ಕು ಹಿಡಿಯುವಿಕೆ ಬಗ್ಗೆ ಕಲ್ತಿದ್ದೀರಾ, ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದೀರಾ. ಎ ನ್ಯೂ ಬ್ರೌನ್ ಕಲರ್ಡ್ ಸಬ್ಸ್ಟೆನ್ಸಸ್ ಕಾಲ್ಡ್ ರಸ್ಟ್ ಇಸ್ ಫಾರ್ಮ್ಡ್. ಯಾವಾಗ ಕಬ್ಬಿಣದ ವಸ್ತುಗಳ ಮೇಲೆ ಹೊಸದಾದಂತಹ ಕಂದು ಬಣ್ಣದ ವಸ್ತು, ಈ ರೀತಿ ಕಂದು ಬಣ್ಣದ ಕಲೆಗಳು ಕಂಡು ಬರುತ್ತೋ ಇದನ್ನು ರಸ್ಟ್ ಉಂಟಾಗಿದೆ, ತುಕ್ಕು ಹಿಡಿದಿದೆ ಎಂಬುದಾಗಿ ಕರೆಯುತ್ತೇವೆ. Thus, rusting is also a chemical change because it involves the formation of a new substance, iron oxide. ಇಲ್ಲಿ ರಸ್ಟಿಂಗ್ ಅನ್ನೋದು ಒಂದು ರಾಸಾಯನಿಕ ಬದಲಾವಣೆಯಾಗಿದೆ. ಯಾಕಪ್ಪ ಅಂದರೆ ಈ ತುಕ್ಕು ಹಿಡಿಯುವಿಕೆಯಲ್ಲಿ ಕಂದು ಬಣ್ಣದ ಒಂದು ಹೊಸ ಉತ್ಪನ್ನ ಅಂದರೆ ಉಂಟಾಗುತ್ತದೆ. ಕಂದು ಬಣ್ಣದ ಲೇಪನವನ್ನು ಉಂಟು ಮಾಡುತ್ತೆ ಹೊಸದಾದಂಥದ್ದು. ಆ ಉಂಟಾಗುವಂತಹ ಲೇಪನ ರಸ್ಟಿಂಗ್ದು ಏನದು? ಐರನ್ ಆಕ್ಸೈಡ್ ಹೊಸ ಉತ್ಪನ್ನ ಉಂಟು ಮಾಡುತ್ತಲ್ಲ, ಈ ಕಂದು ಬಣ್ಣದ ಲೇಪನ ಮೊಳೆಗಳ ಮೇಲೆ ಉಂಟಾಗುತ್ತಲ್ಲ, ಆ ಫಾರ್ಮೇಷನ್ ಆಗುವಂಥ ನ್ಯೂ ಸಬ್ಸ್ಟೆನ್ಸಸ್ ತುಕ್ಕು ಯಾವುದದು? ಐರನ್ ಆಕ್ಸೈಡ್ ಆಗಿರುತ್ತದೆ. ಅಂದರೆ ಕೆಮಿಕಲ್ ಚೇಂಜಸ್ಗೆ ಈ ಒಂದು ಎಕ್ಸಾಂಪಲ್ಸ್ಗಳನ್ನ ಕೊಡ್ತಿದ್ದಾರೆ, ಗೊತ್ತಾಯ್ತಾ? ಅದೇ ರೀತಿ 5.3.2 ನೋಡಿ, ಇನ್ನೊಂದು ಕಂಬಷನ್, ದಹನ ಕ್ರಿಯೆ, ಉರಿಸುವಂಥದ್ದು. ಲೆಟ್ ಅಸ್ ರೀಕಾಲ್ ದ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಫಿಗರ್ 5.5 ಲರ್ನ್ ಇನ್ ಚಾಪ್ಟರ್ ದ ವರ್ಡ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಇದನ್ನು ಸಹ ಲೋಹ ಮತ್ತು ಅಲೋಹಗಳ ಪ್ರಪಂಚ ಎಂಬ ಲೆಸನಲ್ಲಿ ಬರ್ನಿಂಗ್ ಮಾಡೋದು. ಇದರ ಆ್ಯಶನ್ನು ತಗೊಳ್ತೀವಿ, ಅದನ್ನು ಲಿಟ್ಮಸ್ ಪೇಪರ್ ಜೊತೆ ಟೆಸ್ಟಿಂಗ್ ಮಾಡ್ತೀವಿ, ಅದೆಲ್ಲ ಓದಿದ್ದೀರಾ ಅಲ್ವಾ? ಮೆಗ್ನೀಷಿಯಂ ರಿಬ್ಬನನ್ನು ಉರಿಸುವಂತಹ ಒಂದು ಎಕ್ಸ್ಪೆರಿಮೆಂಟ್. ಕ್ಯಾನ್ ಪ್ರಿಡಿಕ್ಟ್ ಇಫ್ ದಿಸ್ ಇಸ್ ಫಿಸಿಕಲ್ ಆರ್ ಕೆಮಿಕಲ್ ಚೇಂಜ್? ನೀವು ಇದನ್ನ ಗುರುತಿಸೋದಕ್ಕೆ ಸಾಧ್ಯನಾ? ಇದು ರಾಸಾಯನಿಕ ಬದಲಾವಣೆ ಅಥವಾ ಭೌತ ಬದಲಾವಣೆನೋ ಅಂತೇಳಿ ಗುರುತಿಸಕ್ಕಾಗತ್ತಾ ಅಂತ ಕೇಳ್ತಿದ್ದಾರೆ. ಬರ್ನಿಂಗ್ ಮ್ಯಾಗ್ನೀಷಿಯಂ ರಿಬ್ಬನ್. When the magnesium ribbon is burnt, a new substance, magnesium oxide, is formed. ಯಾವಾಗ ನಾವು ಮೆಗ್ನೀಷಿಯಂ ತಂತಿಯನ್ನು ಉರಿಸ್ತೀವೋ ಅಲ್ಲಿ ಆಶ್ ಬರುತ್ತೆ ನೋಡಿ, ಮೆಗ್ನೀಷಿಯಂ ಆಕ್ಸೈಡ್ ಎಂಬ ಒಂದು ಹೊಸ ಉತ್ಪನ್ನ ಉಂಟಾಗುತ್ತೆ. ಸೊ ದ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಇಸ್ ರಿಬ್ಬನ್ ಆಲ್ಸೋ ಇನ್ವಾಲ್ವ್ಸ್ ಎ ಕೆಮಿಕಲ್. ಸೊ ಹಾಗಾಗಿ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಅನ್ನೋದು ಒಂದು ರಾಸಾಯನಿಕ ಬದಲಾವಣೆ ಆಗಿದೆ. ವಿ ಅಬ್ಸರ್ವ್ ದಟ್ heat and light are also produced along with the formation of a new substances in this. ಆದರೆ ಇಲ್ಲಿ ಕೇವಲ ಮೆಗ್ನೀಷಿಯಂ ಆಕ್ಸೈಡ್ ಮಾತ್ರ ಹೊಸ ಉತ್ಪನ್ನ ಅಲ್ಲ. ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನಲ್ಲಿ ಮತ್ತೆ ಇನ್ನು ಹೊಸ ಉತ್ಪನ್ನ ಏನು ಉಂಟಾಗುತ್ತೆ? ಹೀಟ್ ಆ್ಯಂಡ್ ಲೈಟ್, ಇಲ್ಲಿ ಬೆಳಕನ್ನು ಉಂಟು ಮಾಡುತ್ತೆ ಮತ್ತು ಶಾಖವನ್ನು, ಬಿಸಿ, ಇದು ಸಹ ಹೊಸ ಉತ್ಪನ್ನವನ್ನು ಉಂಟು ಮಾಡುತ್ತೆ. ಫಾರ್ಮೇಷನ್ ಆಫ್ ಎ ನ್ಯೂ ಸಬ್ಸ್ಟೆನ್ಸಸ್ ಇನ್ ದಿ ರಿಯಾಕ್ಷನ್. ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಯಾಕ್ಷನಲ್ಲಿ ಏನು ಮೆಗ್ನೀಷಿಯಂ ಆಕ್ಸೈಡ್ ಜೊತೆ ಹೀಟ್ ಆ್ಯಂಡ್ ಲೈಟ್ ಸಹ ಉಂಟಾಗುತ್ತೆ. ಹೀಟ್ ಆ್ಯಂಡ್ ಲೈಟ್ ಎಂಬ ಹೊಸ ಉತ್ಪನ್ನನು ಉಂಟು ಮಾಡುತ್ತೆ. ದ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್. ಇದನ್ನು ನಾವು ಯಾವ ರೀತಿ ಕೆಮಿಕಲ್ ಇಕ್ವೇಷನಲ್ಲಿ ರೆಪ್ರೆಸೆಂಟ್ ಮಾಡೋದು, ಬರೆಯುವಂಥದ್ದು? ಈ ಕೆಮಿಕಲ್ ರಿಯಾಕ್ಷನಲ್ಲಿ ಇದರಲ್ಲಿ ಮೆಗ್ನೀಷಿಯಂ ರಿಬ್ಬನ್ನ ಬರ್ನ್ ಮಾಡಿದಾಗ ಸಿಗುವಂತಹ ನ್ಯೂ ಸಬ್ಸ್ಟೆನ್ಸಸ್. ದ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಆ್ಯಸ್, ಅದನ್ನು ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡೋದು ಅಂದರೆ ಮೆಗ್ನೀಷಿಯಂ ರಿಬ್ಬನ್ ಅಂದರೆ ಮೆಗ್ನೀಷಿಯಂ Mg ಪ್ಲಸ್ ಆಕ್ಸಿಜನ್ ಅಂದರೆ ಹೇರ್, ಅದನ್ನು ಯೂಸ್ ಮಾಡಿಕೊಂಡೆ ಅಲ್ವಾ ಅದು ಉರಿಯೋದು. ಇದರಿಂದ ಏನು ಉಂಟಾಗುತ್ತೆ? ವೈಟ್ ಪೌಡರ್, ಅದು ಹುರಿದು ಬೂದಿಯಾದಾಗ ಮೆಗ್ನೀಷಿಯಂ ಆಕ್ಸೈಡ್ ಪ್ಲಸ್ ಹೀಟ್, ಉಷ್ಣ ಮತ್ತು ಲೈಟ್, ಬೆಳಕು ಉಂಟಾಗುತ್ತೆ. ಇದನ್ನು ನಾವು ಈಕ್ವೇಷನಲ್ಲಿ ರಾಸಾಯನಿಕ ಸಮೀಕರಣದ ಮೂಲಕ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, ಬರೀಬಹುದು. ಎ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಎ ಸಬ್ಸ್ಟೆನ್ಸಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಆ್ಯಂಡ್ produces heat and or light is called a combustion. ಅಂದರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ಎ ಕೆಮಿಕಲ್ ರಿಯಾಕ್ಷನಲ್ಲಿ ಸಬ್ಸ್ಟೆನ್ಸ್ ಯಾವುದೇ ಒಂದು ವಸ್ತು, ಅದು ಮೆಗ್ನೀಷಿಯಂ ರಿಬ್ಬನ್ ಇರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರು ವಸ್ತು ಇರ್ಬೋದು, ರಿಯಾಕ್ಟ್ ವಿತ್ ಆಕ್ಸಿಜನ್, ಯಾವುದೇ ಒಂದು ವಸ್ತು ಆಕ್ಸಿಜನ್ ಜೊತೆ ವರ್ತಿಸಿ ಪ್ರೊಡ್ಯೂಸಸ್ ಎ ಹೀಟ್ ಆರ್ ಲೈಟ್, ಆಕ್ಸಿಜನ್ ಜೊತೆ ಉರಿದು ಅಥವಾ ವರ್ತಿಸಿ ಬೆಳಕು ಮತ್ತು ಶಾಖವನ್ನು ಉಂಟು ಮಾಡುವಂತಹ ಈ ಒಂದು ಕ್ರಿಯೆಗೆ ದಹನ ಕ್ರಿಯೆ, ವಾಟ್ ವಿ ಕಾಲ್ಡ್ ಆಸ್ ಕಂಬಷನ್, ದಹನ ಕ್ರಿಯೆ ಅಂತೇಳಿ ಕರೀತಾರೆ.
Substances that undergo combustion reactions are called combustible substances. ಏನು ಯಾವ ವಸ್ತುವು ದಹನ ಕ್ರಿಯೆಗೆ ಒಳಗಾಗುತ್ತದೆಯೋ ಆ ಒಂದು ಪ್ರಕ್ರಿಯೆಗೆ ನಾವು ಇಲ್ಲಿ ದಹಿಸಲ್ಪಟ್ಟ ವಸ್ತು, ದಹನಕ್ಕೆ ಒಳಗಾದಂತಹ ವಸ್ತು ಅಂತೇಳಿ ಕರಿತೀವಿ, ಕಂಬಸ್ಟಬಲ್ ಸಬ್ಸ್ಟೆನ್ಸಸ್. ಫಾರ್ ಎಕ್ಸಾಂಪಲ್ ವುಡ್, ಅದು ದಹನಕ್ಕೆ ಒಳಗಾಗುವಂಥ ವಸ್ತು, ಬೆಂಕಿಯಲ್ಲಿ ಸುಟ್ಟು ಹೋಗುತ್ತೆ ಅಲ್ವಾ. ವುಡ್, ಪೇಪರ್, ಮರ, ಕಾಗದ, ಕಾಟನ್, ಹತ್ತಿ, ಕೆರೋಸಿನ್, ಸೀಮೆಎಣ್ಣೆ, ಈ ಥರ ಯಾವುದೆಲ್ಲ ಉರಿದು ಬೆಳಕು ಮತ್ತು ಶಾಖವನ್ನು ಉಂಟು ಮಾಡುತ್ತೋ, ಉಷ್ಣ ಮತ್ತು ಶಾಖವನ್ನು, ಬೆಳಕನ್ನು ಉಂಟು ಮಾಡುತ್ತೋ, ಇವೆಲ್ಲವೂ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್, ದಹನಕ್ಕೆ ಒಳಗಾದ ವಸ್ತುಗಳು ಅಂತೇಳಿ ಕರಿತೀವಿ. ಅವುಗಳಿಗೆ ಎಕ್ಸಾಂಪಲ್ ಆರ್ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್, ಮುಂತಾದವು ಕಂಬಸ್ಟಬಲ್ ಸಬ್ಸ್ಟೆನ್ಸಸ್ಗಳಾಗಿರುತ್ತೆ. Let us find out whether the presence of oxygen is essential for combustion. ಹಾಗಾದರೆ ಯಾವುದೇ ಒಂದು ದಹನ ಕ್ರಿಯೆ ನಡೀಬೇಕು ಅಂದರೆ ಆಮ್ಲಜನಕ, ಆಕ್ಸಿಜನ್ ಅನ್ನೋದು ಅವಶ್ಯಕತೆನೇ, ತುಂಬ ಮುಖ್ಯನೇ. ಅದು ದಹನ ಕ್ರಿಯೆ ನಡೀಬೇಕು ಅಂದರೆ ಆಮ್ಲಜನಕ ಬೇಕೇ. ಹಾಗಾದರೆ ಅಷ್ಟು ಅವಶ್ಯಕತೆ ಅಂತೇಳಿ ಕಂಡುಹಿಡಿಯೋಣ, ಅಷ್ಟು ಬೇಕಾ ಅಂತೇಳಿ ತಿಳ್ಕೊಳ್ಳೋಣ. ಲೆಟ್ ಅಸ್ ಇನ್ವೆಸ್ಟಿಗೇಟ್. ಪ್ಲೇಸ್ 2 identical candle on 2 separate petri dishes and light them. ಈ ರೀತಿ 2 ಪೆಟ್ರಿ ಡಿಶಲ್ಲಿ ಒಂದೇ ಥರ ಇರ್ತಕ್ಕಂತಹ 2 ಸಮನಾದ ಕ್ಯಾಂಡಲ್, ಕ್ಯಾಂಡಲ್ಸ್ಗಳನ್ನ ತಗೊಳ್ಳಿ. ಕವರ್ ಒನ್ ಆಫ್ ದೀಸ್ ವಿತ್ ಎ ಗ್ಲಾಸ್ ಟಂಬ್ಲರ್ ಆಸ್ ಶೋನ್ ಇನ್ ಫಿಗರ್ 5.6. ಇಲ್ಲಿ 2 ಕ್ಯಾಂಡಲ್ನ ಹಚ್ಚಿ ಒಂದಕ್ಕೆ ಈ ರೀತಿ ಗಾಜಿನ ಲೋಟವನ್ನು, ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥ ಒಂದು ಗ್ಲಾಸ್ ಟಂಬ್ಲರ್, ಗಾಜಿನ ಲೋಟವನ್ನು ಈ ರೀತಿ ಮುಚ್ಚಿ. ವಾಟ್ ಹ್ಯಾಪನ್ಸ್ ಟು ದ ಕ್ಯಾಂಡಲ್ ಫ್ಲೇಮ್ ಇನ್ ದ 2 ಕೇಸಸ್? 2 ಕ್ಯಾಂಡಲ್ನ, 2 ಪೆಟ್ರಿ ಡಿಶಲ್ಲಿ ತೊಗೊಂಡಿದ್ದೀರಾ, 2 ಕ್ಯಾಂಡಲ್ನ ಹಚ್ಚಿದ್ದೀರಾ, ಒಂದು ಗ್ಲಾಸ್ ಉರಿತಿರುವಂತಹ ಕ್ಯಾಂಡಲ್ಗೆ ಒಂದು ಈ ರೀತಿ ಗ್ಲಾಸ್ನ ಹಾಕಿದ್ದೀರಾ. ಕ್ಯಾಂಡಲ್ ಬರ್ನಿಂಗ್ ಕವರ್ಡ್ ವಿತ್ ಎ ಗ್ಲಾಸ್ ಟಂಬ್ಲರ್. ಏನಾಗುತ್ತೆ ಗಮನಿಸಿ. ವಿ ಅಬ್ಸರ್ವ್ ದಟ್ ದ ಕ್ಯಾಂಡಲ್ ದಟ್ ವಾಸ್ ನಾಟ್ ಕವರ್ಡ್ 5.6a continues to burn, whereas the candle that was covered with a glass tumbler 5.6b stops burning after some time. Why does this happens? ಏನಾಗುತ್ತೆ, ಈ ಎಕ್ಸ್ಪೆರಿಮೆಂಟ್ನ ನೀವು ಎಚ್ಚರಿಕೆಯಿಂದ ಮಾಡ್ಬೋದು. ಇದು ಅದರ ಮೇಲೆ ಗ್ಲಾಸ್ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಹೊತ್ತು, ಅಂದರೆ ಗ್ಲಾಸ್ ಒಳಗಡೆ ಎಷ್ಟು ಆಕ್ಸಿಜನ್ ಇರುತ್ತೋ ಅಷ್ಟು ಅಲ್ಲಿ ಗಾಳಿ ಇರೋವರೆಗೂ ಮಾತ್ರ ಸ್ವಲ್ಪ ಹೊತ್ತು ಈ ಕ್ಯಾಂಡಲ್ ಉರಿದು ಆಮೇಲೆ ಆಫ್ ಆಗುತ್ತೆ. ಬಟ್ ಯಾವುದೇ ಗ್ಲಾಸನ್ನು ಕ್ಲೋಸ್ ಮಾಡಿಲ್ಲದೆ ಇರ್ತಕ್ಕಂಥ ಈ ಕ್ಯಾಂಡಲ್ ಉರಿತಾನೆ ಇರುತ್ತೆ. ಯಾಕಿರ್ಬೋದು? Since the candle covered by the glass tumbler does not have a continuous supply of air. ಯಾಕೆ ಈ ಕ್ಯಾಂಡಲ್ ಉರಿತಾ ಇಲ್ಲ ಅಂದರೆ ಇದಕ್ಕೆ ಅವಶ್ಯಕವಾದಂತಹ ಅಗತ್ಯವಾದಂತಹ ಏರ್, ಆಮ್ಲಜನಕ ಪೂರೈಕೆ ಆಗಿಲ್ಲ. ಅದಕ್ಕೆ ಬೇಕಾದಂಥ ಆಮ್ಲಜನಕ ಅದಕ್ಕೆ ಸಿಕ್ಕಿಲ್ಲ, ಗಾಳಿ ಸಿಕ್ಕಿಲ್ಲ. ದ ಫ್ಲೇಮ್ ಗೆಟ್ಸ್ ಎಕ್ಸಾಸ್ಟೆಡ್ ಸೂನ್. ಹಾಗಾಗಿ ಸ್ವಲ್ಪ ಹೊತ್ತು ಉರಿದು ಆ ಕ್ಯಾಂಡಲ್ಲು ಆಫ್ ಆಗಿದೆ, ಎಕ್ಸಾಸ್ಟ್ ಆಗಿದೆ, ಆರು ಹೋಗಿದೆ. ದ ಕಾಂಪೊನೆಂಟ್ ಆಫ್ ಏರ್ ದಟ್ ಸಪೋರ್ಟ್ಸ್ ಕಂಬಷನ್ ಈಸ್ ಆಕ್ಸಿಜನ್. ಅಲ್ಲಿ ಆ ಕ್ಯಾಂಡಲ್ ಉರಿಯೋದಕ್ಕೆ ಸಹಾಯ ಮಾಡಿದಂತಹ ಗಾಳಿ ಯಾವುದು? ಆಕ್ಸಿಜನ್, ಆಮ್ಲಜನಕ. ಇದು ಗ್ಲಾಸ್ ಒಳಗಡೆ ಎಷ್ಟು ಆಕ್ಸಿಜನ್ ಇತ್ತೋ ಅಷ್ಟು ಇರೋವರೆಗೆ ಮಾತ್ರ ಕ್ಯಾಂಡಲ್ಲು ಉರಿಯೋದಕ್ಕೆ ಅದು ಆಮ್ಲಜನಕ ಹೆಲ್ಪ್ ಮಾಡಿದೆ. ದಿಸ್ ಕ್ಯಾನ್ ಬಿ ಕನ್ಫರ್ಮ್ ಬೈ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಗ್ಲಾಸ್ ಟಂಬ್ಲರ್ ಇನ್ವರ್ಟೆಡ್ ಆನ್ ದ candle. How can you test the presence of carbon dioxide gas? ಇದರಿಂದ ಏನು ಗೊತ್ತಾಗುತ್ತೆ? ಆ ಗ್ಲಾಸ್ ಟಂಬ್ಲರ್ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಉರಿದು ಆರೋದ್ಮೇಲೆ ಇದರಿಂದ ಬಿಡುಗಡೆ ಆಗಿದೆ ನೋಡಿ, ಈ ರೀತಿ ಗಾಳಿ, ಅದರೊಳಗಿರ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅನ್ನೋದು ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಅದು ಅಲ್ಲಿ ಇರ್ತಕ್ಕಂಥದ್ದು ಇಂಗಾಲದ ಡೈಆಕ್ಸೈಡ್ ಅಂತ ನಾವು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು? You can test the carbon dioxide gas by adding a small amount of lime water in the petri dish. ಅಲ್ಲಿರೋವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಅಂತ ತಿಳ್ಕೊಬೇಕು ಅಂದರೆ ಒಂದು ಪೆಟ್ರಿ ಡಿಶ್ ಏನು ಮಾಡಿ ಲೈಮ್ ವಾಟರ್, ಸುಣ್ಣದ ತಿಳಿ ನೀರನ್ನು ಹಾಕಿ, ಯು ವಿಲ್ ನೋಟಿಸ್ ದಟ್ ಟರ್ನ್ಸ್ ಮಿಲ್ಕಿ. ಇದರಿಂದ ಏನಾಗುತ್ತೆ, ಇದರೊಳಗಡೆ ಈ ಗ್ಲಾಸ್ ಟಂಬ್ಲರ್ ಒಳಗೆ ಸ್ವಲ್ಪ ಸುಣ್ಣದ ತಿಳಿ ನೀರು ಹಾಕಿದ್ರೆ ಸುಣ್ಣದ ತಿಳಿ ನೀರು ಕಾರ್ಬನ್ ಡೈಆಕ್ಸೈಡ್ ಕಳಿಸಿದ್ರೆ ಏನಾಗುತ್ತೆ? ಮಿಲ್ಕಿ ಕಲರ್, ಹಾಲಿನಂತೆ ಬಿಳಿಯ ಬಣ್ಣಕ್ಕೆ ಸುಣ್ಣದ ತಿಳಿ ನೀರು ಬದಲಾಗುತ್ತೆ.
ಅರ್ಥ ಆಯ್ತಾ? ಹಾಲಿನ ಬಣ್ಣಕ್ಕೆ ತಿರುಗುತ್ತೆ. ದಿಸ್ ಕಾರ್ಬನ್ ಡೈಆಕ್ಸೈಡ್ ವಾಸ್ ಫಾರ್ಮ್ಡ್ ಬೈ ದ ಕಾರ್ಬನ್ ಫ್ರಮ್ ದ ವ್ಯಾಕ್ಸ್ ಆ್ಯಂಡ್ ದ ಆಕ್ಸಿಜನ್ ಫ್ರಮ್ ದ ಏರ್. ಇದರಿಂದ ಏನಾಯಿತು, ಕಾರ್ಬನ್ ಡೈಆಕ್ಸೈಡ್ ಹೇಗೆ ಉಂಟಾಯಿತು ಅಂದರೆ, ಈ ಕ್ಯಾಂಡಲ್ ಆಮ್ಲಜನಕದೊಂದಿಗೆ ಉರಿದು ಇಂಗಾಲ ಮತ್ತು ಆಕ್ಸೈಡನ್ನು ಉಂಟು ಮಾಡಿದೆ, ಇಂಗಾಲವನ್ನು ಹೊರಸೂಸಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಆ ಕ್ಯಾಂಡಲ್ ಉರಿದು ಆಮ್ಲಜನಕದೊಂದಿಗೆ ಉರಿದು ಗಾಳಿಗೆ ಇಂಗಾಲವನ್ನು ಉಂಟು ಮಾಡಿದೆ. ಇನ್ ಅದರ್ ವರ್ಡ್ಸ್, ಆಕ್ಸಿಜನ್ ಈಸ್ ರಿಕ್ವೈರ್ಡ್ ಫಾರ್ ಕಂಬಷನ್. ಇನ್ನೂ ಒಂದು ಪದ್ಯದಲ್ಲಿ ಹೇಳಬೇಕು ಅಂದರೆ, ಯಾವುದೇ ಒಂದು ವಸ್ತು ಉರಿಯುವುದಕ್ಕೆ ಆಮ್ಲಜನಕದ ಅವಶ್ಯಕತೆ ಬೇಕೇ ಬೇಕು. ದಹನ ಕ್ರಿಯೆಗೆ ಆಮ್ಲಜನಕದ ಅವಶ್ಯಕತೆ ಇದೆ. ಆಯ್ತಾ? See, Science and Society. If a person's clothes catches fire, what is the best way to exhaust the fire? ಒಂದು ವೇಳೆ ಯಾವ್ದಾದ್ರು ವ್ಯಕ್ತಿಗೆ ಬಟ್ಟೆಗೆ ಬೆಂಕಿ ಹಚ್ಕೊಂಡ್ರೆ ಅದನ್ನು ನಂದಿಸಲು, ಆರಿಸಲು ಯಾವುದು ಉತ್ತಮ ವಿಧಾನ? ರ್ಯಾಪ್ ಎ ಬ್ಲ್ಯಾಂಕೆಟ್ ಆರ್ ಎ ಕ್ಲಾತ್ಸ್ ಅರೌಂಡ್ ದ ಪರ್ಸನ್. ಆ ವಸ್ತುವಿನಗೆ ಯಾವ್ದಾರೊಂದು ಬ್ಲ್ಯಾಂಕೆಟ್ ಅಥವಾ ಬಟ್ಟೆಯನ್ನು ಸುತ್ತಬೇಕು. ದಿಸ್ ಕಟ್ಸ್ ಆಫ್ ದ ಸಪ್ಲೈ ಆಫ್ ಏರ್ ಆ್ಯಂಡ್ ದ ಫೈರ್ ಗೆಟ್ಸ್ ಎಕ್ಸಾಸ್ಟೆಡ್. ಇದರಿಂದ ವ್ಯಕ್ತಿಗೆ ಇನ್ನೂ ಹೆಚ್ಚು ಬೆಂಕಿ ಹತ್ಕೊಳ್ಳೋದು, ಉರಿಯುವಿಕೆಯ ಬೆಂಕಿಯನ್ನು ಆರಿಸಲು, ನಂದಿಸಲು ಸಹಾಯ ಆಗುತ್ತೆ. ಸಿಂಥೆಟಿಕ್ ಬ್ಲ್ಯಾಂಕೆಟ್ ಆರ್ ಕ್ಲಾಥಸ್ ಶುಡ್ ನೆವರ್ ಬಿ ಯೂಸ್ಡ್ ಟು ಪುಟ್ ಔಟ್ ಎ ಫೈರ್. ನಾವು ಅವ್ರಿಗೆ ಬಟ್ಟೆ ಕೊಡ್ತೀವಿ ಅಂತೇಳಿ ಆ ಬಟ್ಟೆಯಿಂದ ಆಫ್ ಮಾಡ್ತೀವಿ, ಬ್ಲ್ಯಾಂಕೆಟಿಂದ ಆಫ್ ಮಾಡ್ತೀವಿ ಅಂತೇಳಿ ಯಾವುದೇ ಸಿಂಥೆಟಿಕ್ ಬ್ಲ್ಯಾಂಕೆಟ್ನ ಯೂಸ್ ಮಾಡೋದು. ಕಾಟನ್, ಹತ್ತಿಯಿಂದ ಮಾಡಿದಂತಹ ಕಂಬಳಿಗಳು ಅಂಥದ್ದನ್ನು ಬಳಸಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ದೀಸ್ ಕ್ಯಾನ್ ಮೆಲ್ಟ್ ಆ್ಯಂಡ್ ಸ್ಟಿಕ್ ಟು ದ ಸ್ಕಿನ್. ಅದು ಬೆಂಕಿ ಜೊತೆ ಸಿಂಥೆಟಿಕ್ಕು ಸಿಲ್ಕ್ ಕ್ಲಾತನ್ನು, ಬಟ್ಟೆಯನ್ನು ಅವ್ರಿಗೇನಾದ್ರು ಬೆಂಕಿ ಹತ್ತಿರೋರಿಗೆ ಅದನ್ನು ಅವರು ಆರ್ಸೋಕ್ಕೆ ಅಂತ ಅವ್ರ ಮೈ ಮೇಲೆ ಹಾಕಿದ್ರೆ ಅದು ಬೆಂಕಿಯಲ್ಲಿ ಕರಗಿ ಅವ್ರ ಚರ್ಮಕ್ಕೆ ಅಂಟ್ಕೊಳ್ಬಿಡುತ್ತೆ. ಅಂಟ್ಕೊಂಡು ಇನ್ನೂ ಅಪಾಯವನ್ನು ತರುತ್ತೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇದರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಯಾರು ಡೌಟ್ಸ್ ಇತ್ತು ಅರ್ಥ ಆಗಲ್ಲ ನನ್ನ ಕಾಮೆಂಟ್ ಮಾಡಿ. ಕೊಡ್ತಕ್ಕಂಥ ಹೋಮ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಆದಷ್ಟು ಶೇರ್ ಮಾಡಿ. ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಒಂದು 2-3 ಟೈಮ್ ಆಡಿಯೋನ ಕೇಳಿ, ಟಫ್ ಅನ್ಸಲ್ಲ. ಕೊಡ್ತಕ್ಕಂಥ ನೋಟ್ಸ್ನ ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ನ ನೋಟ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಅಡಿಷನ್ ಕ್ವಶನ್ಸ್, ಹೋಮ್ವರ್ಕ್ ಕ್ವಶನ್ಸ್ನ ಓದ್ಕೋತಾರೆ. ಇದನ್ನು ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. The rust is a chemical reaction or physical reaction? Explain. How the rust is formed? Okay. Give an examples of chemical reaction. Give an examples of combustion. The combustion ಗೆ ಒಂದು ಎಕ್ಸಾಂಪಲ್. ಇದೇ ಎಕ್ಸಾಂಪಲು. ಈ equation में define combustion and give 4 examples of combustible substances. How can you test the presence of carbon dioxide gas in the combustion of candle? Why the candles air that was candle that was covered with a gas tumbler stopped burning after some time? Why the air is necessary for combustion? And what is the best way to extinguish the fire? The answer.
Why never be used a synthetic blanket to extinguish the fire? These two within all my questions. So, okay, my dear student, yesterday, thank you.